ಬೆಂಗಳೂರಲ್ಲಿ ಈದ್ ಮಿಲಾದ್ ಮೆರವಣಿಗೆಯ ವೇಳೆ ಗದ್ದಲ ಉಂಟಾಗಿದೆ. ಹೀಗಾಗಿ ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ 3 ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಲ್ಲಿ ಈದ್ ಮಿಲಾದ್ ಮೆರವಣಿಗೆಯ ವೇಳೆ ಭಾರೀ ಗದ್ದಲ ಉಂಟಾಗಿದೆ. ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ 3 ಎಫ್ಐಆರ್ ದಾಖಲಾಗಿದೆ. ಪುನೀತ್ ಕೆರೆಹಳ್ಳಿ, ಗೋಪಿಗೌಡ, ಪುನೀತ್ ಗೌಡ ಈ ಮೂವರನ್ನ ಕೂಡ ಬಂಧನ ಮಾಡಲಾಗಿದೆ. ವಿನೋದ್ ಸೇರಿದಂತೆ ಹಲವರ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಾಗಿರುವಂತದ್ದು. ಆರೋಪಿಗಳ ವಿರುದ್ಧ ಕೋಮು ಸೌಹಾರ್ದತೆಗೆ ಧಕ್ಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಶತ್ರುತ್ವವನ್ನ ಸೃಷ್ಟಿ ಮಾಡುವಂತಹ ಆರೋಪದ ಅಡಿಯಲ್ಲಿ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ. ಪುನೀತ್ ಕೆರೆಹಳ್ಳಿ, ಗೋಪಿಗೌಡ ಹಾಗೆ ಪುನೀತ್ ಗೌಡ ಅರೆಸ್ಟ್ ಮಾಡಲಾಗಿರುವಂತದ್ದು. ಎಫ್ಐಆರ್ ಕೂಡ ದಾಖಲಿಸಿಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಸಂಜಯ್ ಗೌಡ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಸಂಜಯ್, ನಿನ್ನೆ ಈದ್ ಮಿಲಾದ್ ಮೆರವಣಿಗೆಯ ಸಂದರ್ಭದಲ್ಲಿ ಏನಾಯ್ತು ಹೈ ಡ್ರಾಮಾ? ಈ ಒಂದು ಹೈ ಡ್ರಾಮಾದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು? ಕಾವ್ಯ, ನಿನ್ನೆ ಈದ್ ಮಿಲಾದ್ ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿರುವಂತದ್ದು ಹೇಗೆ ಶುರುವಾಯಿತು ಅಂತ ಹೇಳೋದಾದ್ರೆ, ಒಂದು ಪ್ರಚೋದನಕಾರಿ ಘೋಷಣೆಗಳನ್ನ ಕೂಗುವಂಥದ್ದು. ಅಂದ್ರೆ ಈದ್ ಮಿಲಾದ್ ಮೆರವಣಿಗೆ ಹೋಗುತ್ತಿದ್ದಂತಹ ವ್ಯಕ್ತಿಗಳ ವಿರುದ್ಧವಾಗಿ, ಅಂದ್ರೆ ಆ ಒಂದು ಧರ್ಮದ ವಿರುದ್ಧವಾಗಿ ಘೋಷಣೆಯನ್ನ ಕೂಗುವಂತ ಕೆಲಸವನ್ನ ಪುನೀತ್ ಕೆರೆಹಳ್ಳಿ ಆಫೀಸ್ ಮುಂಭಾಗದಲ್ಲಿ ಆಗುತ್ತೆ. ಆ ಒಂದು ಘಟನೆಯನ್ನ ನೋಡಿದಂತಹ ಈದ್ ಮಿಲಾದ್ ಮೆರವಣಿಗೆ ಹೋಗ್ತಿರುವಂತ ವ್ಯಕ್ತಿಗಳು ಕೂಡ ಪುನಃ ಇವರ ಮೇಲೂ ಕೂಡ ಘೋಷಣೆ ಕೂಗುವಂತ ಕೆಲಸವನ್ನ ಮಾಡ್ತಾನೆ. ಆ ಕೆಲಸವನ್ನ ಆ ಘೋಷಣೆಯನ್ನ ಕೂಗುವಂತ ಸಂದರ್ಭದಲ್ಲಿ ಒಂದಿಷ್ಟು ಅಂದ್ರೆ ಹಲ್ಲೆ ಮಾಡುವಂತ ಕಾರ್ಯ ಕೂಡ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3 ಎಫ್ಐಆರ್ಗಳು ದಾಖಲಾಗಿರುವಂತದ್ದು. ಎಫ್ಐಆರ್ ನಲ್ಲಿ ಒಂದು ಎಫ್ಐಆರ್ ದಾಖಲಾಗಿರುವಂತದ್ದು ಅಂತ ಹೇಳಿದ್ರೆ, ಪ್ರಚೋದನಕಾರಿಯಾಗಿ ಘೋಷಣೆಯನ್ನ ಕೂಗಿ ಅಲ್ಲಿ ಕೋಮುವಾದವನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ ಪುನೀತ್ ಕೆರೆಯಲ್ಲಿ ಸೇರಿದಂತೆ 5 ಜನರ ಮೇಲೆ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು. ಮತ್ತೆ ಹಲ್ಲೆ ಮತ್ತೆ ಕೊಲೆ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಹೇಳಿ ಇನ್ನೊಂದು ಎಫ್ಐಆರ್ ದಾಖಲಾಗಿರುವಂತದ್ದು. ಆ ಒಂದು ಎಫ್ಐಆರ್ ಈದ್ ಮಿಲಾದ್ ಮೆರವಣಿಗೆಯನ್ನ ಹೋಗ್ತಾ ಇದ್ರು ಆ ಒಂದು ಗುಂಪಿನ ಮೇಲೆ ಆಗಿರುವಂತದ್ದು. ಮತ್ತೆ ಇನ್ನೊಂದು ಎಫ್ಐಆರ್ ಒಂದಿಷ್ಟು ಅಂದ್ರೆ ಅಲ್ಲಿ ರಸ್ತೆಯನ್ನ ಅಡ್ಡಗಟ್ಟಿ ವಾಹನ ಓಡಾಡುವಂತಹ ವಿಚಾರವಾಗಿ ಮತ್ತೆ ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಮಾಡುವಂತ ವಿಚಾರವಾಗಿ ಎಫ್ಐಆರ್ ದಾಖಲಾಗಿರುವಂತದ್ದು. ಸದ್ಯ ಈಗ ಪೊಲೀಸರು ಆ ಒಂದು ಜಾಗದಲ್ಲಿ ಬಂದೋಬಸ್ತ್ ಅನ್ನ ಮುಂದುವರಿಸಿರುವಂತದ್ದು ಮತ್ತೆ ಭದ್ರತೆಯನ್ನ ಕೂಡ ಗಟ್ಟಿ ಮಾಡ್ಕೊಂಡಿರುವಂತದ್ದು. ಮತ್ತೆ ಇನ್ನೊಂದು ಕಡೆ ಪುನೀತ್ ಕೆರೆಯಲ್ಲಿ ಸೇರಿದಂತೆ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಹೋಗ್ತಿದ್ದಂತಹ ಒಂದು 5 ಮಂದಿ ಮತ್ತೆ ಅಪ್ರಾಪ್ತರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಆ ಒಂದು ಏರಿಯಾದಲ್ಲಿ ಯಾವುದೇ ರೀತಿ ಗಲಾಟೆ ಆಗದ ರೀತಿಯಲ್ಲಿ ಈಗ ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಿ ಅಲ್ಲಿ 3 ಡಿಸಿಪಿಗಳು ಮತ್ತೆ ಮಿಕ್ಕ ಪೊಲೀಸ್ ಅಧಿಕಾರಿಗಳನ್ನ ನಿಯೋಜನೆ ಮಾಡಿ ಅಲ್ಲಿ ಈಗ ಭದ್ರತೆಯನ್ನ ಮಾಡ್ಕೊಂಡಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಸಂಜಯ್ ಗೌಡ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.